ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸ್ವಾಗತ ಗುರುಜಿ. ಸರಿ ಗುರುಜಿ, ಹೇಳಮ್ಮ. 12 ರಾಶಿಯಲ್ಲಿ ಮೊದಲನೇ ರಾಶಿಯಾದಂತಹ ಮೇಷ ರಾಶಿಯಿಂದ ರಾಶಿ ಫಲವನ್ನ ತಿಳಿಸ್ಕೊಡಿ ಗುರುಜಿ. ಖಂಡಿತಮ್ಮ. ಮೇಷ ರಾಶಿಯವರಿಗೆ ಈ ವಾರ ಉತ್ತಮವಾಗಿರತಕ್ಕಂಥದ್ದು. ಅಂದುಕೊಂಡಿರ್ತಕ್ಕಂಥ ಕೆಲಸಗಳನ್ನು ಈ ವಾರ ಸರಿಸಾಗಿ ಮಾಡಿ ಮುಗಿಸ್ತೀವಿ. ವ್ಯಾಪಾರ ವ್ಯವಹಾರದಲ್ಲಿ ಬದಲಾವಣೆ ಕಾಣ್ತೀರಿ. ಇನ್ನು ಬಹಳ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕೆಲಸಗಳನ್ನು ಮುಂದುವರಿಸಿದೆ ಅಂದರೆ ಅವು ಸಹ ಮುಗಿಯುವಂಥ ಸಾಧ್ಯತೆ ಉಂಟಾಗ್ತದೆ. ಆಮೇಲೆ ಮನೆಗೆ ಗೃಹೋಪಯೋಗಿ ಸಾಮಾನುಗಳು ಖರೀದಿ ಸಹ ಈ ವಾರ ಮಾಡುವಂಥವ್ರಾಗ್ತೀರಿ. ದಾಂಪತ್ಯ ಜೀವನದಲ್ಲಿ ಕೊಂಚೊತ್ತು ಬದಲಾವಣೆ, ಹೆಚ್ಚು ಪ್ರೀತಿ ಉಂಟಾಗ್ತದೆ. ಆಮೇಲೆ ಹೆಂಡತಿ ತವರ ಮನೆಯಿಂದಲೂ ಸಹ ಸಹಾಯ ಸಹಕಾರ ದೊರೆಯುವಂಥದ್ದಾಗಿರ್ತದೆ. ಎಲ್ಲರ ಜೊತೆ ಈ ವಾರ ಶಬ್ಬಾಸ್ಗಿರಿಯನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಜಾಸ್ತಿ. ರಾಜಕಾರಣಿಗಳಿಗೆ, ಮೇಧಾಶಕ್ತಿ ಉಳ್ಳಂಥವರಿಗೆ, ಮಠಾಧಿಪತಿಗಳಿಗೆ ಹೆಚ್ಚು ಶುಭ ಫಲ ಕಾಣ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ನಿಮ್ಮ ಹೊಸತನದ ಕನಸು ಈ ವಾರ ಮಣ್ಣು ಪಾಲಾಗ್ತಕ್ಕಂಥದ್ದಾಗ್ತದೆ. ನನಗೆ ಯಾರೋ ಬರ್ತಾರೆ, ದುಡ್ಡು ಕೊಡ್ತಾರೆ, ಅಥವಾ ನನಗೆ ಯಾರೋ ಬರ್ತಾರೆ, ನಾವು ಮಾಡುವಂಥ ಕೆಲಸಕ್ಕೆ ಸಹಾಯ ಸಹಕಾರ ಮಾಡ್ತಾರೆ, ಖಂಡಿತವಾಗಿ ನಾನು ಯಶಸ್ವಿಯನ್ನು ಕಾಣ್ತೀನಿ, ಒಂಥರ ಹಗಲು ಕನಸು ಕಾಣ್ತಾ ಇರ್ತಿಲ್ಲ, ಯಾವುದು ಈ ವಾರ ನೆರವೇರೋಂಗಿಲ್ಲ. ಇನ್ನು ಉಪಕಾರ ನೀವು ಯಾರಿಗಾದರೂ ಮಾಡಿದ್ರಿ ಅಂದರೆ ಈ ವಾರ ಅವರಿಂದ ಉಪಕಾರ ಬಯಸಿದ್ರಿ ಅಂದರೆ ಅದು ನಿಮ್ಗೆ ದೊಡ್ಡ ತಪ್ಪು ಅಂದ್ಕೊಳ್ಬೇಕು. ಯಾಕಂದರೆ ಈ ವಾರ ಉಪಕಾರ ಮಾಡೋ ಪರಿಸ್ಥಿತಿಯಲ್ಲಿ ಅವರಿಲ್ಲ. ಹೆಚ್ಚು ಕಮ್ಮಿ ಆದರೆ ಅಪಕಾರ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರು ಇರ್ತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ಜಾಗೃತಿ ಇರಲಿ. ಚಳಿಗೆ ಸಿಗಾಕೊಂಡು ನೆಗಡಿ ಮಾಡಿಕೊಳ್ಳುವಂಥದ್ದು, ಇಲ್ಲ ಶೀತದ ಬಾಧೆಯಿಂದ ಬೆಳೆಯುವಂಥದ್ದು, ಜ್ವರದ ಬಾಧೆಯಿಂದ ಬೆಳೆಯುವಂಥ ಸಾಧ್ಯತೆ ಇರ್ತದೆ. ಹೆಚ್ಚು ಆಯಾಸ ಉಂಟಾಗ್ತದೆ, ಕೈ ಕಾಲು ಅರಿಯುವಂಥ ಸಾಧ್ಯತೆ ಈ ವಾರ ಜಾಸ್ತಿ. ವೃಷಭ ರಾಶಿಯವರಿಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಜಾಗೃತಿ ಇರುವಂಥದ್ದು ಒಳ್ಳೆಯದು. ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ವೃಷಭ ರಾಶಿಯವರು ಈ ವಾರ ಕುಲದೇವರಿಗೆ ಹಾಲಿನಿಂದ ಅಭಿಷೇಕ ಮಾಡಿಸಿ ದರ್ಶನ ಮಾಡ್ಕೊಂಡು ಬಂದ್ರಿ ಅಂದರೆ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮಿಥುನ ರಾಶಿಯವರಿಗೂ ಸಹ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಆಡಂಬರದ ಜೀವನ ಈ ವಾರ ಒಳ್ಳೆಯದಲ್ಲ. ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡು ಐತಿ ಅಷ್ಟೇ ಮೆರೆದಾಡುವಂಥದ್ದು ಒಳ್ಳೆಯದು. ಸಾಲ ಮಾಡ್ಕೊಂಡು ಮೆರೆದಾಡಕ್ಕೆ ಹೋದ್ರಿ ಅಂದ್ರೆ ಎಲ್ಲವೂ ಖರ್ಚಾಗಿ ಮತ್ತೆ ಸಾಲಗಾರರು ನಿಮ್ಮ ಮನೆ ಮುಂದೆ ಬಂದಾಗ ಕಟ್ಟದಾಗದೆ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಹೆಚ್ಚು ನಿರ್ಮಾಣ ಆಗುವಂಥದ್ದಾಗ್ತದೆ. ಈ ವಾರ ಜಾಗೃತಿ ಇರಲಿ. ಹಾಗೆ ಉದ್ಯೋಗಕ್ಕಾಗಿ ಅಲ್ದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಕೆಲಸದಲ್ಲಿ ಅಡ್ಡಿ ಆತಂಕಗಳು ಜಾಸ್ತಿ. ನಿಮ್ಮವರೇ, ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ಬಗ್ಗೆ ಅಪನಂಬಿಕೆ ಉಳ್ಳವರಾಗ್ತಾರೆ. ನಿಮ್ಮ ಜೊತೆ ಸರಿಯಾಗಿ ವ್ಯವಹಾರ ಮಾಡಂಗಿಲ್ಲ. ಯಾವುದಾದ್ರೂ ಕೆಲಸದಲ್ಲಿ ನಿಮ್ಮನ್ನು ತಗಲಾಕಬೇಕಂತ ಆಲೋಚನೆ ಜಾಸ್ತಿ ಮಾಡ್ತಾ ಇರ್ತಾರೆ. ಸಹೋದ್ಯೋಗಿಗಳ ಜೊತೆ ಎಷ್ಟು ಇರಬೇಕು ಅಷ್ಟಿದ್ರೆ ಒಳ್ಳೆಯದು. ನಿಮ್ಮ ಗುಪ್ತ ವಿಚಾರವನ್ನು ಯಾವತ್ತೂ ಸಹ ಯಾರ ಮುಂದೆ ಹೇಳ್ಕೊಳ್ಬೇಡಿ. ಅದು ಗುಪ್ತ ಸಮಸ್ಯೆ ಹೋಗಿ ರಟ್ಟಾಗಿ ಎಲ್ಲರ ಬಾಯಿಯಿಂದ ಆ ಕಡೆ ಈ ಕಡೆ ಹರಿದಾಡಿ ಸಮಸ್ಯೆ ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಜಾಗೃತಿ ಇರ್ತಕ್ಕಂಥದ್ದು ಮರಿಬೇಡಿ. ಮಿಥುನ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ಮಿಥುನ ರಾಶಿಯವರು ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ನಿಮ್ಮ ಗ್ರಾಮದಿಂದ ಪೂರ್ವ ದಿಕ್ಕಿಗೆ ಆ ಈಶ್ವರನಿರಬೇಕು. ಅಲ್ಲಿ ಈಶ್ವರನ ದರ್ಶನ ಮಾಡ್ಕೊಂಡು ಬಂದ್ರೆ ಅಂದರೆ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ನೀವೆಷ್ಟೇ ಒಳ್ಳೆ ಕೆಲಸಗಳನ್ನು ಮಾಡಿದರೂ ಸಹ ನಿಮ್ಮ ಶತ್ರುಗಳು ನಿಮ್ಮ ಜೊತೆಗೇ ಇರ್ತಾರೆ. ಎಲ್ಲವನ್ನ ನೋಡ್ತಾ ಇರ್ತಾರೆ. ಎಲ್ಲಿ ತಪ್ತೀರಿ ಅಲ್ಲಿ ಅದನ್ನು ಪಬ್ಲಿಕ್ ಮಾಡ್ಬೇಕಂತ ಕಾಯ್ಕೊಂಡು ಕುಂತಿರ್ತಾರೆ. ಹಾಗಿರೋದ್ರಿಂದ ಈ ವಾರ ಮೈಯೆಲ್ಲ ಕಣ್ಣು ಮಾಡಿ ಇಟ್ಕೊಂಡು ಕೆಲಸ ಮಾಡುವಂಥದ್ದು ಒಳ್ಳೆಯದು. ಆಮೇಲೆ ಸಮಾಜದ ಕೆಲಸ ಮಾಡುವಂಥವ್ರಿಗೆ ಬಹಳಷ್ಟು ಜಾಗೃತಿಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಪ್ರತಿಯೊಂದು ಅನುಮಾನಾಸ್ಪದವಾಗಿ ಕಾಣದೆ ಬಹಳಷ್ಟು ಪ್ರಶ್ನೆಗಳು ನಿಮ್ಮ ಜೀವನದಲ್ಲಿ ಬರ್ತಾನೆ ಇರ್ತವೆ. ನಿಮ್ಮ ಜೀವನಕ್ಕೆ ಬಂದಂಥ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡು ಪ್ರಶ್ನೆ ಕೇಳಿದವರಿಗೆ ಉತ್ತರ ಕೊಡ್ತಕ್ಕಂಥದ್ದು ಈ ವಾರ ನಿಮಗೆ ಉತ್ತಮವಾಗಿರ್ತಕ್ಕಂಥದ್ದು. ಅಂದರೆ ಯಾಕೆ ಅಲ್ಲಿ ಹೋಗಿದ್ದಿ, ಅಲ್ಲೇನು ಮಾಡೋಕ್ಕೆ ಹೋಗಿದ್ದಿ, ಅವರೇ ನಿಮ್ಗೆ ಸಂಬಂಧ, ಈ ಥರದ ಕೆಲವೊಂದು ಕೊಂಕಿ ಪ್ರಶ್ನೆಗಳು ಇರ್ತಾವೆ. ಅದಕ್ಕೆ ಕೆಲವೊಂದು ಉತ್ತರನೇ ಇರೋಂಗಿಲ್ಲ. ಅಂಥ ಪ್ರಶ್ನೆಗಳಿಗೆ ತಕ್ಕ ಉತ್ತರವನ್ನು ಈ ವಾರ ನೀವು ನೀಡುವಂಥವ್ರು ಆಗ್ತಾರೆ. ಆಮೇಲೆ ರಾಜಕೀಯ ವ್ಯಕ್ತಿಗಳಿಗೆ ಅನುಮಾನ ಜಾಸ್ತಿ ಆಗ್ತದೆ. ಅನುಮಾನ ನಿವಾರಣೆ ಆಗಬೇಕಾಗಿತ್ತು ಅಂದರೆ ಯಾರು ನಿಮ್ಮ ಮೇಲೆ ಅನುಮಾನ ಪಡ್ತಾರೆ, ನಿಮ್ಗೆ ಅನುಮಾನ ಬರ್ತದಲ್ಲ ಅವರನ್ನೇ ಕರೆಸಿ ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ, ಯಾಕೆ ನೀನು ದೂರ ಹೋಗ್ತಾ ಇದೆಯಾ, ನಮ್ಮ ಪಕ್ಷಕ್ಕಾಗಿ ಎಷ್ಟು ದಿನದಿಂದ ದುಡಿದಿದೆಯಾ, ಈಗ ಯಾಕೆ ನೀನು ಸರಿಯಾಗಿ ಬರ್ತಾ ಇಲ್ಲ, ಪ್ರಶ್ನೆ ಮಾಡ್ತಾ ಹೋಗಿ ಖಂಡಿತವಾಗಿ ನಿಮ್ಮ ಮೇಲೆ ಇಟ್ಕೊಂಡಿರ್ತಕ್ಕಂಥ ಅಪನಂಬಿಕೆ ನಾವು ನಿಮ್ಮ ಮುಂದೆ ಹೇಳ್ತಾನೆ. ಅದು ಆ ಥರ ಅಲ್ಲ, ನೀವು ತಪ್ಪು ತಿಳ್ಕೊಂಡು ಅಂತ ಒಂದು ತಿಳುವಳಿಕೆ ಹೇಳ್ಕೊಂಡು ನಿಮ್ಮ ಪಕ್ಷದಾಗ ಸೇರ್ಪಡೆ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಎಂಥದ್ದೇ ಪರಿಸ್ಥಿತಿ ಬಂದರೂ ಸಹ ಧೈರ್ಯವನ್ನು ಕಳ್ಕೊಳ್ಬೇಡಿ. ಖಂಡಿತವಾಗಿ ಯಶಸ್ವಿಯನ್ನು ಕಾಣುವಂಥವ್ರು ಆಗ್ತೀವಿ.
ನಿಮ್ಮ ಮಕ್ಕಳ ಬಗ್ಗೆ ಅಥವಾ ನಿಮ್ಮ ಕುಟುಂಬದ ಬಗ್ಗೆ ಅಥವಾ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡನ ಬಗ್ಗೆ ಹಲವಾರು ಕನಸೆ ಕಲ್ಪನೆ ಆಸೆಗಳನ್ನು ಕಟ್ಟಿಕೊಂಡಿದ್ರಿ ಅಂದರೆ ನನ್ನ ಮಕ್ಕಳು ಹಿಂಗೆ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ವಿದೇಶದಲ್ಲೇ ಕೆಲಸ ಮಾಡುವಂಥವ್ರು ಆಗಬೇಕು, ಹೀಗೆ ಹಲವಾರು ಕನಸುಗಳಿಗೆ ಈ ವಾರ ನಿಮ್ಮ ಮಕ್ಕಳು ಪೂರಕವಾಗ್ತಾರೆ. ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪುರುಷತೆ ಪರೀಕ್ಷೆಯಲ್ಲಿ ಆಗಿರ್ಬೋದು, ಹೋಗೋದಕ್ಕೆ ತಯಾರಿಯಲ್ಲಿ ಆಗಿರ್ಬೋದು, ಎಲ್ಲದರಲ್ಲಿ ಮುನ್ಸೂಚನೆಯಲ್ಲಿ ಇರುವಂಥವ್ರು ಆಗ್ತಾರೆ. ಖಂಡಿತವಾಗಿ ನಿಮ್ಮ ಕನಸು ನನಸಾಗ್ತಕ್ಕಂಥದ್ದಾಗಿರ್ತದೆ. ಆಮೇಲೆ ತಂದೆ ತಾಯಿಗಳ ಬಗ್ಗೆ ಬಹಳಷ್ಟು ಪ್ರೀತಿಯಿಂದ ನೀವಿದ್ರೆ ಒಳ್ಳೆಯದು. ನಿಮ್ಮ ಮಕ್ಕಳು ಸಹ ನಿಮ್ಮ ಮೇಲೆ ಬಹಳ ಪ್ರೀತಿಯಿಂದ ಇರ್ತಾರೆ. ದಾಂಪತ್ಯ ಜೀವನದಲ್ಲಿ ಯಾವುದೋ ಒಂದು ಕಾರಣದಿಂದ ಹೆಂಡತಿ ತವರ ಮನೆಗೆ ಹೋಗಿ ಬರಲ್ಲ ಅಂತ ಕುಂತಿದ್ಲು ಅಂದ್ರೆ ಈ ವಾರ ಖಂಡಿತವಾಗಿ ನೀವೇ ಸ್ವತಃ ಖುದ್ದಾಗಿ ಹೋಗಿ ಕರ್ಕೊಂಡು ಬರ್ರಿ. ನಿಮ್ಮ ಜೀವನ ಸುಖ ಸಂಸಾರ ಆಗ್ತದೆ. ಕಾನೂನು ವಿಚಾರದಲ್ಲಿ ಎಷ್ಟು ನೀಟಾಗಿ ಕೆಲಸ ಮಾಡ್ತೀರಿ ಅಷ್ಟು ನಿಮ್ಗೆ ಒಳ್ಳೆಯದು. ಅಪ್ಪಿತಪ್ಪಿ ಕಾನೂನು ಬಾಹಿರ ಚಟುವಟಿಕೆ ಕೈ ಹಾಕಿದ್ರಿ ಅಂದರೆ ಈ ವಾರ ಸಿಗಾಕೊಡುವಂಥ ಪರಿಸ್ಥಿತಿ ಜಾಸ್ತಿ ಇರ್ತದೆ. ಜಾಗೃತಿಯಿಂದ ವ್ಯವಹಾರ ಮಾಡುವಂಥದ್ದು ಮರಿಬೇಡಿ. ಗುರು ಹಿರಿಯರ ಬಗ್ಗೆ ಎಷ್ಟು ಗೌರವ ಕಾಳಜಿಯನ್ನು ತೋರಿಸ್ತೀರಿ ಅಷ್ಟು ನಿಮಗೆ ಒಳ್ಳೆಯ ಫಲ ಪ್ರಾಪ್ತಿಯಾಗ್ತದೆ. ಕನ್ಯಾ ರಾಶಿಯವರಿಗೂ ಸಹ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ಆರೋಗ್ಯದ ಸಮಸ್ಯೆ ಇತ್ತು ಅಂದ್ರೆ ಅದು ಈ ವಾರ ಪರಿಹಾರ ಆಗ್ತದೆ. ಔಷಧೋಪಚಾರ ದೊರೆಯುವಂಥದ್ದಾಗ್ತದೆ. ಇನ್ನು ಪುತ್ರ ವರ್ಗದಲ್ಲಿ ಅಥವಾ ಪುತ್ರಿ ವರ್ಗದಲ್ಲಿ ಹೊಸ ಸಂತೋಷ, ಹೊಸ ಸುದ್ದಿಯನ್ನು ಕೇಳುವಂಥವ್ರು ಆಗ್ತಾರೆ. ಅಂದರೆ ಮನೆಯಲ್ಲಿ ಇರ್ತಕ್ಕಂಥ ಗರ್ಭಿಣಿಯವರು ನೀವೇನೊಂದು ಕನಸು ಕಲ್ಪನೆ ಕಟ್ಟಿಕೊಂಡಿರ್ತಿಲ್ಲ, ಮಗ ಹುಡ್ತಾನೆ ಅಥವಾ ಮಗಳು ಹುಡ್ತಾಳೆ ಅಂತ ಈ ರೀತಿ ಕನಸು ಕಲ್ಪನೆ ಕಟ್ಟಿಕೊಂಡಿರ್ತಿಲ್ಲ, ನಿಮ್ಮ ಕನಸು ಕಲ್ಪನೆಗೆ ಪೂರಕವಾಗಿ ಜನನ ಆಗ್ತಕ್ಕಂಥ ಸಾಧ್ಯತೆ ಈ ವಾರ. ಇನ್ನು ಈ ಅಧಿಕಾರಿಗಳಿಗೆ ಬಡ್ತಿ ಯೋಗ ಸಹ ಈ ವಾರ ಕಂಡು ಬರುವಂಥದ್ದು. ಧಾರ್ಮಿಕ ಮುಖಂಡರಿಗೆ, ಮಠಾಧಿಪತಿಗಳಿಗೆ, ವಕೀಲರಿಗೆ, ಇಂಜಿನಿಯರ್ಗಳಿಗೆ, ಡಾಕ್ಟರ್ಗಳಿಗೆ ಹೆಚ್ಚು ಶುಭ ಫಲ ಕಾಣುವಂಥದ್ದಾಗಿರ್ತದೆ ಈ ವಾರ. ಇನ್ನು ನಟನೆ ಮಾಡುವಂಥ ನಟರಿಗೆ ವಿದೇಶದ ಪ್ರಯಾಣ ಸಹ ಈ ವಾರ ಕೂಡಿ ಬಂದಿರತಕ್ಕಂಥದ್ದು. ತುಲಾ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ನೀವು ದುಡಿದೆಲ್ಲವೂ ಹಾಸ್ಪಿಟ್ಲಿಗೆ ಇರತಕ್ಕಂಥ ಸಾಧ್ಯತೆ ಈ ವಾರ ಜಾಸ್ತಿ. ಮನೆಯಲ್ಲಿ ಮಕ್ಕಳಿಗೂ ಅಥವಾ ತಂದೆ ತಾಯಿಗಳಿಗೂ, ಅಜ್ಜ ಅಜ್ಜಿಗೂ ಆರೋಗ್ಯದ ಸಮಸ್ಯೆ ಉಂಟಾಗ್ತದೆ. ಇನ್ನು ಈ ಚಳಿಗೆ ಸ್ವೆಟ್ರ್ ಬಳಸುವಂಥದ್ದು ಅಥವಾ ಕವಚ ಬಳಸುವಂಥದ್ದು ಒಳ್ಳೆಯದು. ಅಪ್ಪಿತಪ್ಪಿ ನೀವು ಕವಚ ಬಳಸಲಿಲ್ಲ ಅಂದರೆ ಥಂಡಿ ಹತ್ತಿ ಆರೋಗ್ಯ ಕೆಡುವಂಥ ಸಾಧ್ಯತೆ ಜಾಸ್ತಿ ಆಗಿರ್ತದೆ. ಸಾಮಾಜಿಕ ರಂಗದಲ್ಲಿರ್ತಕ್ಕಂಥ ಕೆಲವೊಂದು ಹೆಸರು ಮಾಡಿರ್ತಕ್ಕಂಥವ್ರಿಗೆ, ಇಲಾಖೆಯಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರಿಗೆ, ಸಾಮಾಜಿಕ ರಂಗದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರಿಗೆ ಭಾಳ ಜಾಗೃತಿಯಿಂದಿರಲಿ. ನಿಮ್ಮವರೇ ನಿಮ್ಮನ್ನು ಕೆಟ್ಟ ವಿಚಾರದಲ್ಲಿ ಸಿಗಾಕಿ ಅಪ್ರಚಾರ ಮಾಡೋದಕ್ಕೆ ಕುಂತ್ಕೊಂಡು ಕಾಯ್ತಾ ಇರ್ತಾರೆ ಈ ವಾರ. ಅವ್ರನ್ನ ಸುತ್ತಮುತ್ತ ನೋಡಿಕೊಂಡು ಎಷ್ಟು ಗಮನಾರ್ಹವಾಗಿ ನೀವು ಕೆಲಸ ಮಾಡ್ತೀರಿ, ಎಷ್ಟು ಗಮನಾರ್ಹವಾಗಿ ನೀವು ಇರ್ತೀರಿ ಅಷ್ಟು ನಿಮ್ಗೆ ಒಳ್ಳೆಯದು. ಅಪ್ಪಿತಪ್ಪಿ ಆ ಕಡೆ ಈ ಕಡೆ ನೋಡ್ಲಾರ್ದ ಮುನ್ನುಗ್ಗಿದ್ರಿ ಅವ್ರ ಮಾತು ಕೇಳಿ ಅಂದ್ರೆ ಸಿಗಾಕೊಂಡು ಗೌರವ ಕಳ್ಕೊಳ್ಳುವಂಥ ಸಾಧ್ಯತೆ ನಿಮ್ಗೆ ಜಾಸ್ತಿ ಆಗಿರ್ತದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ವಿರಸ ಉಂಟಾಗುವಂಥದ್ದಾಗ್ತದೆ. ಕೊರಗುವಂಥದ್ದು, ಸೊರಗುವಂಥದ್ದು ಈ ವಾರ ಜಾಸ್ತಿ ಆಗ್ತಕ್ಕಂಥದ್ದು ತುಲಾ ರಾಶಿಯವರಿಗೆ. ಒಟ್ಟಿನಲ್ಲಿ ತುಲಾ ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ತುಲಾ ರಾಶಿಯವರು ಕಾಗೆಗೆ ಆಹಾರ ನೀಡುವಂಥದ್ದು ಏನಾದರೂ ಮಾಡಿದ್ರೆ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ವೃಶ್ಚಿಕ ರಾಶಿಯವರಿಗೂ ಸಹ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ವಾಹನ ಓಡಿಸುವಾಗ ಜಾಗೃತಿಯಿಂದ ಇರುವಂಥದ್ದು ಮರಿಬೇಡಿ. ಯಾಕಂದರೆ ಪ್ರಜ್ಞೆ ಮತ್ತೊಂದು ಕಡೆ ಹೋಗಿ ವಾಹನ ಮತ್ತೊಂದು ಕಡೆ ಗುದ್ದಿತು ಅಂದ್ರೆ ಅಪಘಾತ ಉಂಟಾಗ್ತಕ್ಕಂಥದ್ದಾಗ್ತದೆ. ಜಾಗೃತಿಯಿಂದ ವಾಹನ ಓಡಿಸುವಂಥದ್ದು ಮರಿಬೇಡಿ. ಇನ್ನು ವೃಶ್ಚಿಕ ರಾಶಿ ಗರ್ಭಿಣಿಯರಿಗೆ ನಿಮ್ಮ ಹೆರಿಗೆಯ ಕೊನೆಯ ಸಂದರ್ಭ ಇತ್ತು ಅಂದ್ರೆ ಮನೆಯಲ್ಲಿ ಹೆರಿಗೆ ಮಾಡ್ಕೊಳ್ಬೇಡಿ. ಸಿಜರೇನ್ ಮಾಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಹಾಸ್ಪಿಟ್ಲಲ್ಲೇ ಹೆರಿಗೆ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಹಾಗೆ ದುಡ್ಡಿನ ವಿಚಾರದಲ್ಲಿ ಕೈಯಲ್ಲಿ ದುಡ್ಡು ನಿಂದಿರೋಂಗಿಲ್ಲ, ಸುಮ್ಮನೆ ಟೆನ್ಷನ್ ಜಾಸ್ತಿ, ಯಾರಿಗೇನು ಮಾತಾಡೋಕೆ ಗೊತ್ತಾಗಂಗಿಲ್ಲ, ಬಡ ಮಾತಾಡಿಬಿಡ್ತೀರಿ. ಆಮೇಲೆ ಮಾತಾಡಬಾರ್ದಾಗಿತ್ತು ಮಾತಾಡದೆ, ಬೈಬಾರ್ದಾಗಿತ್ತು ಬೈದೆ ಅನ್ನುವಂಥ ಮನೋವೇದನೆ ಉಂಟಾಗ್ತಾ ಹೋಗ್ತದೆ. ಒಟ್ಟಿನಲ್ಲಿ ಸುಮ್ಮನೆ ಸಣ್ಣ ಸಣ್ಣ ವಿಚಾರವನ್ನು ದೊಡ್ಡದು ಮಾಡ್ಕೊಂಡು ಕುಂತ್ಕೊಂಡು ಬಿಡ್ತೀರಿ. ಈ ವಾರ ಸಾಧಾರಣವಾಗಿರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಉತ್ತರ ದಿಕ್ಕಿಗೆ ಹರಿಯುವಂಥ ನೀರಿನಲ್ಲಿ ವಿಳೆದೆಲೆ ಅಡಿಕೆಯನ್ನು ತೆಲಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ರಿ ಅಂದರೆ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಧನುಸು ರಾಶಿಯವರಿಗೂ ಸಹ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಧನುಸು ರಾಶಿಯವರು ನಿರ್ಧಾರ ತೆಗೆದುಕೊಳ್ಳೋಕ್ಕಿಂತ ಮುಂಚೆನೇ 100 ಸಲ ಆಲೋಚನೆ ಮಾಡಿ ಅದರ ಸಾಧಕ ಬಾಧಕಗಳ ಬಗ್ಗೆ ತಿಳ್ಕೊಳ್ಳಾರ ನಿರ್ಧಾರ ತೆಗೆದುಕೊಂಡು ಅಂದರೆ ಕೆಲವು ಸಂದರ್ಭದಲ್ಲಿ ದುಃಖ ಉಂಟಾಗುವಂಥದ್ದಾಗ್ತದೆ. ಯಾವುದೇ ವಿಚಾರ ಆಗಿರಲಿ, ಸಂಸಾರದ ವಿಚಾರ, ಆಪರೇಷನ್ ವಿಚಾರ, ಸ್ನೇಹ ಬಳಗದಲ್ಲಿ ಹಲವಾರು ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ 100 ಸಲ ವಿಚಾರ ಮಾಡಿರಿ. ಇನ್ನು
ಮಾತಾಡುವಾಗ ಯಾರ ಜೊತೆ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಹೆಚ್ಚು ಮಾತಾಡಕ್ಕೆ ಹೋಗ್ಬೇಡ್ರಿ. ಈ ವಾರ ತಪ್ಪಿ ಹೆಚ್ಚು ಮಾತಾಡಿದ್ರೆ ನಿಮ್ಮನ್ನು ಗೌರವ ಕಳೆಯುವಂಥ ಸಾಧ್ಯತೆ ಜಾಸ್ತಿ ಆಗಿರ್ತದೆ. ಆಮೇಲೆ ನಿಮ್ಮ ಮೇಲೆ ಮನಸ್ತಾಪಗಳು ಜಾಸ್ತಿ ಉಂಟಾಗ್ತವೆ. ನೆರೆಹೊರೆಯವರ ಕಿರಿಕಿರಿ ಉಂಟಾಗ್ತದೆ. ರೈತಾಪಿ ವರ್ಗದವರಿಗೆ ಸರಿಯಾಗಿ ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದ ಫಲ ಕೊಡದೆ ಅತೃಪ್ತಿಯ ಜೀವನ ಈ ವಾರ ಸಾಗಿಸುವಂಥದ್ದಾಗ್ತದೆ ಧನುಸ್ಸು ರಾಶಿಯವರು. ಒಟ್ಟಿನಲ್ಲಿ ಧನುಸ್ಸು ರಾಶಿಯವರಿಗೆ ಈ ವಾರ ಸಾಧಾರಣವಾಗಿರೋದ್ರಿಂದ ಧನುಸ್ಸು ರಾಶಿಯವರು ಹಸುಗಳಿಗೆ ಹುಲ್ಲು ಹಾಕೋದ್ರಿಂದ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತದೆ, ಶುಭ ಫಲ ಪ್ರಾಪ್ತಿಯಾಗ್ತದೆ. ಒಳ್ಳೆಯದಾಗಲಿ. ಮಕರ ರಾಶಿಯವರ ಮನೆಯಲ್ಲಿ ಈ ವಾರ ಶುಭ ಶೋಭನ ಮಂಗಳ ಕಾರ್ಯಗಳು ಜರುಗುವಂಥದ್ದಾಗ್ತದೆ. ಸಿಹಿ ಸುದ್ದಿಯನ್ನು ಕೇಳುವಂಥದ್ದಾಗ್ತದೆ. ಯಾವುದೋ ಒಂದು ಉತ್ತರ ದಿಕ್ಕಿನಿಂದ ಹಣಕಾಸಿನ ವಿಚಾರ, ಆರ್ಥಿಕತೆಯಲ್ಲಿ ಬದಲಾವಣೆ ವಿಚಾರ, ಆಸ್ತಿ ವಿಚಾರದ ಶುಭ ಸುದ್ದಿಯನ್ನು ಕೇಳುವಂಥದ್ದು ಈ ವಾರ ಜಾಸ್ತಿ ಆಗಿರ್ತದೆ. ಇನ್ನು ಗ್ರಂಥ ರಚನೆ ಮಾಡುವಂಥ ಗ್ರಂಥಕಾರರಿಗೆ, ಚಿತ್ರಕಲಾವಿದರಿಗೆ, ಲೆಕ್ಕ ಬಿಡಿಸುವಂಥ ಪಂಡಿತರಿಗೆ ಹೆಚ್ಚು ಶುಭ ಫಲ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಆಮೇಲೆ ಆಭರಣ, ಬಂಗಾರ, ಬೆಳ್ಳಿ, ಕಬ್ಬಿಣ ಹೀಗೆ ಬೇರೆ 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 ಲೋಹಗಳು ಖರೀದಿ ಮಾಡತಕ್ಕಂಥ ಸಾಧ್ಯತೆ ಈ ವಾರ ಜಾಸ್ತಿ. ನಿಮಗೆ ಪಾಲಿಂದ ಮಾಡುವಂಥ ವ್ಯಾಪಾರ ವ್ಯವಹಾರ ಈ ವಾರ ಶುಭ ಸುದ್ದಿಯನ್ನು ಅಥವಾ ಶುಭ ಲಾಭವನ್ನು ತಂದು ಕೊಡುವಂಥ ಸಾಧ್ಯತೆ ಜಾಸ್ತಿ ಮಕರ ರಾಶಿಯವರಿಗೆ. ಕುಂಭರಾಶಿಯವರಿಗೆ ಈ ವಾರ ಸಾಧಾರಣವಾಗಿರ್ತಕ್ಕಂಥದ್ದು. ಕುಂಭರಾಶಿಯವರು ಮನೆಯಲ್ಲಿ ಮಕ್ಕಳ ಬಗ್ಗೆ ಜಾಗೃತಿ ಇರುವಂಥದ್ದು ಮರಿಬೇಡಿ. ಮಕ್ಕಳ ಬಗ್ಗೆ ನಿಗಾ ವಹಿಸಲಿಲ್ಲ ಅಂದರೆ ಮಕ್ಕಳು ಹಾಳಾಗ್ತಕ್ಕಂಥದ್ದು ಆಗ್ತದೆ. ಸರಿಯಾಗಿ ಹೋಮ್ವರ್ಕ್ ಮಾಡ್ತಾರೋ ಇಲ್ಲೋ, ಅವ್ರ ಮೊಬೈಲಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಮೊಬೈಲಲ್ಲಿ ಯಾವ್ಯಾವ ಆ್ಯಪ್ಗಳನ್ನು ಓಪನ್ ಮಾಡಿದ್ದಾರೆ, ಏನಾಗ್ತಾ ಇದೆ, ಕೊಂಚತ್ತು ಜವಾಬ್ದಾರಿ ಇರಲಿ. ಇಲ್ಲಾಂದ್ರೆ ಅಂದುಕೊಂಡಿರ್ತಕ್ಕಂಥ ಅಂಕಗಳನ್ನು ತೆಗೆದು ಕಷ್ಟ ಆಗ್ತದೆ. ಬರುವಂಥ ಪರೀಕ್ಷೆಯಲ್ಲಿ ಕೊಂಚಿತ್ತು ದ್ರೋಹ ಆಗ್ತದೆ. ಆಮೇಲೆ ನಿಮ್ಮ ಸ್ನೇಹಿತ ಬಳಗದವರು, ನಿಮ್ಮ ಗೆಳೆಯರೇ ನಿಮಗೆ ದ್ರೋಹ ಎಸಗುವಂಥ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಕೆಲವೊಂದು ಸಂದರ್ಭದಲ್ಲಿ ಗೆಳೆಯರನ್ನ ಕರ್ಕೊಂಡು ಹೋಗ್ಲಿ, ಕೆಲವು ಸಂದರ್ಭದಲ್ಲಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಾಗ ಅವ್ರನ್ನ ಹಾಕ್ಕೊಂಡು ಹೋಗ್ಬೇಡಿ. ಏಕಾಂತದಲ್ಲಿ ಹೋಗಿ ನೀವು ಕೆಲಸ ಮಾಡಿ ಬರುವಂಥದ್ದು ಮರಿಬೇಡಿ. ಆರ್ಥಿಕತೆಯಲ್ಲಿ ಕೊಂಚಿತ್ತು ತೊಂದರೆ ಆಗ್ತದೆ. ಕೂಡಿಟ್ಟಿರ್ತಕ್ಕಂಥ ಹಣ ಸರಿಯಾದ ಸಮಯಕ್ಕೆ ಬರೋಂಗಿಲ್ಲ. ಸಾಲ ಕೊಡುವಂಥವ್ರು ಸರಿಯಾದ ಸಮಯಕ್ಕೆ ಸಾಲ ಕೊಡೋಕ್ಕಾಗೋಂಗಿಲ್ಲ. ಕೈಯಲ್ಲಿ ದುಡ್ಡು ಇಲ್ಲದೆ ಎಷ್ಟೋ ಸಲ ಪೇಚಾಡ್ತಕ್ಕಂಥ ಸಾಧ್ಯತೆ ಉಂಟಾಗ್ತದೆ. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ವಾರ ಸಾಧಾರಣವಾಗಿರೋದ್ರಿಂದ ಕುಂಭರಾಶಿಯವರು ತಂದೆ ತಾಯಿಯಂದಿರ ಸೇವೆ ಅಥವಾ ಪಾದ ಪೂಜೆಯನ್ನು ಮಾಡಿದಂದ್ರೆ ಈ ವಾರ ಬರ್ತಕ್ಕಂಥ ಸಮಸ್ಯೆ ಕೊಂಚ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಮೀನರಾಶಿಯವರಿಗೆ ಈ ವಾರ ಉತ್ತಮವಾಗಿರ್ತಕ್ಕಂಥದ್ದು. ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥ ಗಣ್ಯಾತಿಥಿ ಗಣ್ಯರಿಗೆ ಹೆಚ್ಚು ಈ ವಾರ ಗೌರವ ಪ್ರಾಪ್ತಿಯಾಗ್ತದೆ. ರಾಜಕೀಯ ವಿಚಾರದಲ್ಲಿ ರಾಜಕೀಯ ನಿಪುಣರಿಗೆ ಅಂದುಕೊಂಡಿರ್ತಕ್ಕಂಥ ಅಧಿಕಾರ ದೊರೆಯುವಂಥ ಸಾಧ್ಯತೆ ಈ ವಾರ ಜಾಸ್ತಿ. ಆಮೇಲೆ ಗುಪ್ತ ವಿರೋಧಿಗಳನ್ನ ಹೆಂಗೆ ಮಣ್ಣು ಮುಗಿಸ್ಬೇಕಂತ ನಿಪುಣತೆಯನ್ನು ಕಾಣುವಂಥವ್ರು ಈ ವಾರ ಆಗ್ತದೆ. ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಜೊತೆಗಿರ್ತಕ್ಕಂಥವ್ರು ನಿಮ್ಮ ವಿರುದ್ಧ ಕತ್ತಿ ಮೆಸ್ತಾ ಇದ್ರಂದ್ರೆ ಅದು ಗೊತ್ತಾಯ್ತು ಅಂದ್ರೆ ಅವನಿಗೆ ಗೊತ್ತಿಲ್ಲಾರ್ದಂಗೆ ಮಣ್ಣು ಮುಗಿಸುವಂಥ ಚಾಣಾಕ್ಷ ಬುದ್ಧಿ ಈ ವಾರ ನಿಮ್ಮ ತಲೆಯಲ್ಲಿ ಬರುವಂಥದ್ದಾಗ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಹೆಚ್ಚು ಜ್ಞಾನಾರ್ಜನ ವೃದ್ಧಿಯಾಗಿ ಓದುವುದರಲ್ಲಿ ಹೆಚ್ಚು ಜ್ಞಾನ ಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆ ಈ ವಾರ ಮೀನರಾಶಿಯವರಿಗೆ ಜಾಸ್ತಿ. ಸಹಾಯ ಸಹಕಾರ ಕುಟುಂಬದಿಂದ ಅಥವಾ ಅಕ್ಕ ತಂಗಿಯರಿಂದ, ಅಣ್ಣ ತಮ್ಮನಿಂದ ಸಿಗುವಂಥ ಸಾಧ್ಯತೆ ಜಾಸ್ತಿ. ಒಳ್ಳೆಯದಾಗಿ. ನಮ್ಮ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ನಮ್ಮ ಈ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಕಮೆಂಟ್ ಮಾಡಿ. ಒಂದು ವೇಳೆ ನಮ್ಮ ಈ ಕಾರ್ಯಕ್ರಮವನ್ನ ಹೊಸದಾಗಿ ವೀಕ್ಷಿಸ್ತಾ ಇದ್ರೆ ನಮ್ಮ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡುವ ಮೂಲಕ ನಮ್ಮ ರೆಗ್ಯುಲರ್ ನೋಟಿಫಿಕೇಶನ್ ನೀವು ನೋಡಬಹುದು.